ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತು ನಿಫ್ಟಿ CPR ಕಾನ್ಸೆಪ್ಟ್ನಲ್ಲಿ ಹೇಗೆ ಬಿಹೇವ್ ಮಾಡಿದೆ ಅಂತ ಹೇಳಿದರೆ, ನೋಡಿ ಮಾರ್ಕೆಟು ಓಪನಿಂಗಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕ್ಲೀನಾಗಿ ಬುಲ್ಲಿಶ್ ಕ್ಯಾಂಡಲ್ CPR ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದರೆ, ಪ್ರೀವಿಯಸ್ ಡೇ ಹೈ ಮತ್ತು R1 ಈ ಝೋನ್ ಏನಿದೆಯಲ್ಲ, ಇಲ್ಲಿ ತನಕ ರೀಚ್ ಆಗಿದೆ ಮಾರ್ಕೆಟ್, ರೈಟಾ? ಇಲ್ಲಿ ತನಕ ಹೋಗಿದೆ. ಅಗೇನ್ ಇಲ್ಲೇನು ಬ್ರೇಕ್ಔಟ್ ಆಗಿಲ್ಲ, ಮತ್ತೇನು ಫಾಲೋ ಥ್ರೂ ಏನು ಕ್ಯಾಂಡಲ್ ಕೂಡ ಫಾರ್ಮ್ ಆಗಿಲ್ಲ. ಸೊ ಇಲ್ಲಿಂದ ರಿವರ್ಸ್ ಆಗಿದೆ. ಸೊ ಅಗೇನ್ ನೋಡಿ, ಇಲ್ಲಿ ರಿವರ್ಸ್ ಆಗಿದೆ, ಅಗೇನ್ CPR ತನಕ ಬಂದಿದೆ. ಅಗೇನ್ CPR ಬ್ರೇಕ್ ಆಗಿದೆ, ಅಗೇನ್ ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಈ ಲೆವೆಲ್ ತನಕ ಬಂದಿದೆ. ಅಂದರೆ ಲೆವೆಲ್ ಟು ಲೆವೆಲ್ ಕರೆಕ್ಟಾಗಿ ಏನು CPR ಇದು ಏನು ಲೆವೆಲ್ಸ್ಗಳು ಏನಿದೆ ಅದು ಚೆನ್ನಾಗಿ ವರ್ಕ್ ಆಗಿದೆ ಇವತ್ತು. ಬಟ್ ಅಂದರೆ ಕಾಲ್ ಸೈಡ್ ಮಾಡೋರಿಗೂ ಟ್ರೇಡ್ ಅಪರ್ಚುನಿಟಿ ಇತ್ತು, ಅಗೇನ್ ಪುಟ್ ಸೈಡ್ ಟ್ರೇಡ್ ಮಾಡೋರಿಗೂ ಅಪರ್ಚುನಿಟಿ ಇತ್ತು. ಸೊ ಬಟ್ ಏನಂತ ಹೇಳಿದರೆ, ನಾವು ನೆಕೆಡ್ ಆಪ್ಷನ್ ಬೈಯಿಂಗ್ ಏನು ಮಾಡ್ತೀವಲ್ಲ, ಕಾಲ್ ಪುಟ್ಟು ಅಂತ, ಅದೆಲ್ಲ ಸ್ವಲ್ಪ ಟಫ್ ಆಗುತ್ತೆ. ಸೊ ಸ್ವಲ್ಪ ಹೆಜ್ಜಿಂಗ್ ಮಾಡಿಕೊಂಡು ಈ ಥರ ಎಲ್ಲ ಟ್ರೇಡ್ ಮಾಡಿದರೆ ಚೆನ್ನಾಗಿರುತ್ತೆ. ನಾಳೆ ದಿನಕ್ಕೆ ನಾವು ನೋಡೋದಾದರೆ, ಅಗೇನ್ ಮಾರ್ಕೆಟು ಈ ಲೆವೆಲ್ ಏನಿದೆಯಲ್ಲ, ಪ್ರೀವಿಯಸ್ ಡೇ ಲೋ ಮತ್ತು R1 ಇದಕ್ಕಿಂತ ಕೆಳಗಡೆ ಬಂತು ಅಂತ ಹೇಳಿದರೆ ಮತ್ತೆ ಮಾರ್ಕೆಟ್ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಇದ್ರ ಮೇಲ್ಗಡೆನೇ ಏನು ಗ್ಯಾಪ್ ಅಪ್ ಓಪನ್ ಆಯಿತು, ಇದ್ರ ಮೇಲ್ಗಡೆನೇ CPR ಮೇಲ್ಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದರೆ ಅಗೇನ್ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನಾವು 15 ಮಿನಿಟ್ಸಲ್ಲಿ ನೋಡೋದಾದರೆ, ನೋಡಿ ಮಾರ್ಕೆಟು ವೀಕ್ಲಿ CPRಗಿಂತ ಮೇಲ್ಗಡೆ ಹೋಗಲಿಕ್ಕೆ ಟ್ರೈ ಮಾಡಿದೆ, ಬಟ್ ಆಗಿಲ್ಲ, ರಿವರ್ಸ್ ಆಗಿದೆ. ಸೊ ಮಾರ್ಕೆಟ್ ನಾಳೆ ದಿನ ಈ ಲೆವೆಲಲ್ಲಿ ಕೆಳಗಡೆ ಏನಾದರೂ ಸಸ್ಟೈನ್ ಆಯಿತು ಅಂದರೆ ಅಗೇನ್ ಪ್ರೀವಿಯಸ್ ವೀಕ್ ಲೋ ತನಕನೂ ಬರ್ಬೋದು ಮಾರ್ಕೆಟು. ನಾಳೆನೇ ಬರುತ್ತಂತ ಹೇಳೋಕ್ಕಾಗಲ್ಲ, ಅಪ್ಕಮಿಂಗ್ ಸೆಷನ್ಸಲ್ಲಿ ಬರ್ಬೋದು. ಸೊ ನಾವು 1 ಅವರಲ್ಲಿ ನೋಡೋದಾದರೆ, ಮಂತ್ಲಿ CPRಲ್ಲಿ ನೋಡೋದಾದರೆ, ನಾನು ಹೇಳಿದ್ದೀನಿ ಅಂದರೆ ಈ ಮಂತಲ್ಲಿ ಮಾರ್ಕೆಟ್ ಅಂದರೆ ಈ ಲೆವೆಲ್ಸನ್ನು ಬ್ರೇಕ್ ಆಗಲ್ಲ, ಮೇಲಕ್ಕೆ ಜಾಸ್ತಿ ಹೋಗಲ್ಲ ಅಂತ. ಸೊ ಇಲ್ಲಿ ಹೋಗಿದ್ದು ರಿವರ್ಸ್ ಆಗಿದೆ. ಈ 2 ಡೇಸ್ ಇದೆ, ಇಲ್ಲೇ ಈ ಲೆವೆಲ್ಸಲ್ಲೇ ಮಾರ್ಕೆಟು ಸೈಡ್ ವೇಸ್ ಆಗಿರ್ಬೋದು, ಇಲ್ಲಾಂದರೆ ಈ CPR ತನಕ ಬರ್ಬೋದು, ಇಲ್ಲಿ ತನಕ ಕೆಳಗಡೆ ಬಂದರೆ ಇಲ್ಲಿ ತನಕ ಬರ್ಬೋದು. ಸೊ ನಾವು ಈಗ ನಾಳೆ ದಿನಕ್ಕೆ ನ್ಯಾರೋ CPR ಸ್ಟಾಕ್ಗಳನ್ನು ನೋಡೋದಾದರೆ, ಇದಿಷ್ಟು ಸ್ಟಾಕ್ಗಳು ನ್ಯಾರೋ CPR ಸ್ಟಾಕ್ಗಳು. ನಾಳೆ ದಿನಕ್ಕೆ ಇಲ್ಲಿ ಈ ಸ್ಟಾಕ್ಗಳಲ್ಲಿ ನಾವು ಟ್ರೆಂಡ್ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದು. ಸೊ ಈ ಸ್ಟಾಕ್ಗಳನ್ನು ನಿಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ನೀವು ಅಬ್ಸರ್ವ್ ಮಾಡಿ, ನಾಳೆ ಯಾವ ರೀತಿ ಇದರಲ್ಲಿ ಬ್ರೇಕ್ಔಟ್ ಕೊಡುತ್ತೆ, ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ. ಸೊ ನೀವು ಅದನ್ನು ಮಾರ್ಕೆಟ್ ಅವರ್ಸಲ್ಲಿ ವಾಚ್ ಮಾಡಬೇಕು. ಓಕೆ, ಈಗ ನಿಮಗೆ ಈ CPR ಕಾನ್ಸೆಪ್ಟು ಚೆನ್ನಾಗಿ ಅನಿಸ್ತಾ ಇದೆ, ಕಲಿಬೇಕು ಅಂತ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.